ಮೊದಲನೇದಾಗಿ ರಾಜೇಶ್ ಅವರಿಗೆ ಜನ್ಮದಿನದ ಶುಭಾಶಯಗಳು. ಆ ರಾಜೇಶ್ವರನ ಎತ್ತ ತಾಯಿ ಗೌರಮ್ಮನಿಗೆ ನನ್ನ ಧನ್ಯವಾದಗಳು. ರಾಜೇಶ್ನ ನಾನು ಮೊದಲನೇದಾಗಿ WTF ರಾಜೇಶ್ ಆಗಿ ನೋಡಿದೆ. ಇವತ್ತು ಒಂದು ಅನುಭವಿ ರಾಜಕಾರಣಿಯಾಗಿ ನೋಡ್ತಾ ಇದ್ದೀನಿ. ಅವನ ಜೀವನದಲ್ಲಿ ಎಲ್ಲ ಯಶಸ್ಸು ಸಿಗ್ಲಿ, ಮುಂದೆ ಉತ್ತಮವಾದ ನಾಯಕನಾಗಿ ಬೆಳೀಲಿ. ಯಾಕಂದ್ರೆ ಅವನ ರಾಜಕೀಯ ಜೀವನಕ್ಕೆ ತಳಾದಿ ಹಾಕ್ಕೊಟ್ಟವನೇ ನಾನು. ಉತ್ತಮವಾಗಿ ಬೆಳೆದು ನಮ್ಮೆಲ್ಲರ ನಾಡಿಗೆ ಮತ್ತು ಈ ಮಹದೇವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮತ್ತು ಸೇವೆಗಳನ್ನು ಮಾಡಿ ನಮ್ಮ ಮುಂದಿನ ನಮ್ಮ ನಾಯಕರಾದಂತ ಅರವಿಂದ್ ಲಿಂಬಾವಳಿ ಅವ್ರನ್ನ ಒಂದು ಮತ್ತೆ ಶಾಸಕರನ್ನಾಗಿ ಮಂತ್ರಿಗಳು ಮಾಡೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ. ಹಾಗೆ ಮತ್ತೊಮ್ಮೆ ನಾನು ರಾಜೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಅವರು ಮತ್ತು ಅವ್ರ ಕುಟುಂಬಕ್ಕೆ ದೇವರು ಒಳ್ಳೇದ್ ಮಾಡಲಿ ಅಂತ ಕೇಳ್ಕೊಂತ ಇದ್ದೀನಿ. ಆಗ ಸಕಲ ಎಲ್ಲ ಮಹದೇವಪುರ ಜನತೆಗೆ, ರಾಜ್ಯದ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ನಮಗೆ ನೆನಪಿರೋದಿಲ್ಲ ಅಥವಾ ನಮ್ಮ ಫ್ರೆಂಡ್ಸ್ ನೆನಪಿಟ್ಕೊಂಡ್ರೆ ದೊಡ್ಡ ವಿಷಯ ಅನ್ಸುತ್ತೆ. ಆದ್ರೆ ಇವತ್ತು ನೀವು ನೋಡ್ಬೋದು, ಇಡೀ ಮಹದೇವಪುರ ವಿಧಾನಸಭಾ ಕ್ಷೇತ್ರ ಏನಿದೆ, ಇಡೀ ಊರೇ ಒಬ್ಬ ಮಗನ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ ಅಂತಂದ್ರೆ ಕೇವಲ ಅವರ ತಂದೆ ತಾಯಿಗಷ್ಟೇ ಅವರು ಮಗನಾಗಿ ಉಳ್ಕೊಂಡಿಲ್ಲ, ಬದಲಾಗಿ ಇಲ್ಲಿರುವ ಪ್ರತಿಯೊಬ್ಬ ತಂದೆ ತಾಯಿಗೂ ಅವರು ಮಗನಾಗಿ ಉಳ್ಕೊಂಡಿದ್ದಾರೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ತಮ್ಮ ತಂದೆ ತಾಯಿಯ ಹೊಟ್ಟೆ ಹಸುವನ್ನೇ ನಾವು ಕೇಳೋದಿಲ್ಲ, ಊಟ ಮಾಡಿದ್ರೆ ಇಲ್ಲ ಅಂತ. ಆದ್ರೆ ಇವತ್ತು ಬಂದಿರೋ ನಿಮ್ಮೆಲ್ಲರಿಗೂ ಸುಮಾರು 2,000 ಜನರಿಗೆ ಉಚಿತ ರೇಷನ್ ಕಿಟ್ ವಿತರಣೆಯನ್ನ ಮಾಡ್ತಿದ್ದಾರೆ ಅಂತಂದ್ರೆ ಆ ಒಂದು ಹೆಮ್ಮೆಯ ಚಪ್ಪಾಳೆಯನ್ನ ನೀಡಬೇಕು ಅವರ ಒಳ್ಳೆಯ ಗುಣಕ್ಕೆ ಅಂತ ಕೇಳ್ಕೊಳ್ತಾ, ಹಾಗೆ ಯಾವುದೇ ನಿಮಗೆ ಗೊತ್ತಿರ್ಬೋದು, ಶ್ರೀಯುತ ರಾಜೇಶ್ ಅವ್ರನ್ನ ಬಹಳ ಹತ್ರದಿಂದ ನೀವು ನೋಡಿದ್ದೀರಾ. ಅವರ ಗುಣ ಹೇಗೆ ಅಂತಂದ್ರೆ, ಒಂದ್ಸತಿ ನಾನು ಗಮನಿಸಿದ್ದೆ, ಸ್ವತಃ ಒಂದು ಕಾರ್ಯಕ್ರಮಕ್ಕೆ ಅವ್ರನ್ನ ಅತಿಥಿಯಾಗಿ ಕರೆದ್ರೆ ಅವ್ರು ಬರೀ ಗೆಸ್ಟ್ ಆಗಿ ಹೋಗಿ ಭಾಷಣ ಮಾಡಿ ಬರೋದಿಲ್ಲ, ಬದಲಾಗಿ ಆ ಕಾರ್ಯಕ್ರಮದಲ್ಲಿ ಯಾರೋ ಒಬ್ರಿಗೊಂದು ಆರೋಗ್ಯ ಸಮಸ್ಯೆ ಆಗಿರುತ್ತೆ, ಆ ವ್ಯಕ್ತಿ ಅಲ್ಲೇ, ಇದು ಉತ್ಪ್ರೇಕ್ಷೆ ಮಾತಲ್ಲ, ಹೊರಲಿಕ್ಕೆ ಮಾತಲ್ಲ, ಇದನ್ನ ನೀವು ನೋಡ್ಬೋದು. ಕುರಿತಾಗಿ ವಿಡಿಯೋ ಯೂಟ್ಯೂಬ್ ಅಲ್ಲಿ ಕೂಡ ಇದೆ. ಆನ್ ದಿ ಸ್ಪಾಟ್ ಲಕ್ಷಗಟ್ಟಲೆ ದುಡ್ಡನ್ನ ಆ ಒಂದು ಹುಡುಗಿಯ ಅನಾರೋಗ್ಯಕ್ಕೆ ಕೊಡ್ತಾರೆ, ಚಿಕಿತ್ಸೆ ಕೊಡ್ತಾರೆ ಅಂತಂದ್ರೆ ಒಂದು ಪ್ರೀತಿಯ ಚಪ್ಪಾಳೆಯನ್ನ ನೀಡಬೇಕು. ಯಾಕಂದ್ರೆ ನಮ್ಗೆ ಅನ್ಸ್ಬೋದು, ನಮ್ಮಲ್ಲಿ ಒಂದು ಸಮಾಜದಲ್ಲಿ ಒಂದು ಚಿಂತನೆ ಇದೆ, ಯಾರು ಜಾಸ್ತಿ ಸಹಾಯ ಸಮಾಜಮುಖಿ ಕೆಲಸ ಮಾಡ್ತಿದ್ರೆ ಅವರಿಗೆ ದುಡ್ಡು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ದುಡ್ಡಿದ್ರೆ ಅವ್ರು ಇನ್ನೊಂದು BMW ಆಡಿ ಕಾರು ತಗೊಳ್ಬೋದಿತ್ತಲ್ಲ, ಬದಲಾಗಿ ಯಾಕೆ ಸಮಾಜಕ್ಕೆ ಕೊಡ್ತಿದ್ದಾರೆ? ಎಷ್ಟು ಜನ ನಮ್ಮಲ್ಲಿ. ರಾಜೇಶ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶೋಭಾ, ಅಂಬೇಡ್ಕರ್ ನಗರ. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಮಹದೇವಪುರ ವಿಧಾನಸಭಾ ಪ್ರಧಾನ ಕಾರ್ಯದರ್ಶಿಯಾದ ಯುವಕರ ಕಣ್ಮಣಿ ಎಲ್ಲ ರಾಜೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸಮಾಜ ಸೇವೆಯಲ್ಲಿ ನಾನು ಬಂದು ಈ ಪಕ್ಷ ಭಾರತೀಯ ಜನತಾ ಪಕ್ಷಕ್ಕೆ ಬಂದು 1 ವರ್ಷ ಆಗಿದೆ. ನಾನು ಬಂದವಾಗಿಂದ ಸುಮಾರು ಸಾವಿರಾರು ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. ಅವ್ರಿಗೆ ದೇವರು ಆಯುಷು ಐಶ್ವರ್ಯ ಎಲ್ಲ ಕೊಟ್ಟು ನಾನು ಉಳಿದವ್ರು ಯಾರ್ಯಾರಿದ್ದೀರಾ ದಯವಿಟ್ಟು ಎಲ್ಲರೂ ಕೂಡ ವೇದಿಕೆ ಮುಂಭಾಗಕ್ಕೆ ಬಂದು ಕುತ್ಕೊಳ್ಬೇಕಾಗಿ ಕೇಳ್ಕೊಳ್ತಿದ್ದೀವಿ. ಬಹಳ ಒಳ್ಳೆಯ ಕಾರ್ಯಕರ್ತರಾಗಿ ಈ ದಿನ ಮಹದೇವಪುರ ಕ್ಷೇತ್ರದಲ್ಲಿ ಯುವಕರ ಕಣ್ಮಣಿಯಾಗಿ ಇಷ್ಟು ಜನ ಸಂಪಾದನೆ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ನಮ್ಮ ಅರವಿಂದ್ ಲಿಂಬಾವಳಿ ಆಶೀರ್ವಾದದೊಂದಿಗೆ ಶ್ರೀಯುತ ಕೇಶವ್ ಅವ್ರನ್ನ ನಾನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಕುರಿತಾಗಿ ತಾವು ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಯುತ ಕೇಶವ್ ಅವರು ವೇದಿಕೆಗೆ ಬರಬೇಕು. ಯಾರೇ ಮನೆ ಹತ್ರ ಕಷ್ಟ ಅಂದ್ರೆ ಅವ್ರ ಕೈಲ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ. ನಾನು ಕಂಡಿರೋ ಹಾಗೆ ಇನ್ನೇನು ಕೆಲವೇ ಕ್ಷಣದಲ್ಲಿ ನಮ್ಮೆಲ್ಲರ ಪ್ರೀತಿಯ ಶ್ರೀಮತಿ ಮಂಜುಳಾ ಅರವಿಂದ್ ಲಿಂಬಾವಳಿ ಮ್ಯಾಮ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅವರು ಬಂದ ನಂತರದಲ್ಲಿ ಸಾಂಕೇತಿಕವಾಗಿ ನಾವು ವೇದಿಕೆಯಲ್ಲಿ ವೀಲ್ ಚೇರ್ ಅನ್ನ, ವಾಕಿಂಗ್ ಸ್ಟಿಕ್ ಅನ್ನ, ರೇಷನ್ ಕಿಟ್ ಅನ್ನ ಕೊಡ್ತೀವಿ. ಇಲ್ಲಿ ವೇದಿಕೆಯಲ್ಲಿ ಕೊಟ್ಟವರಿಗೆ ಮಾತ್ರ ಅಷ್ಟೇ, ಉಳಿದವರಿಗೆ ಸಿಕ್ಕಿಲ್ಲ ಅಂತ ಅನ್ಕೊಂಡ್ಬಿಡಿ. ಬಂದಿರೋ ಎಲ್ರಿಗೂ ಕೂಡ ರೇಷನ್ ಕಿಟ್ ನ ವ್ಯವಸ್ಥೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು.